ಸಿಂಹ ರಾಶಿಯ ವರ್ಷ ಭವಿಷ್ಯವನ್ನು ನೋಡೋಣ ಬನ್ನಿ. ನಿಮಗೆ ಈ ಒಂದು ಸಪ್ತಮ ರಾಹು ಇರೋದ್ರಿಂದ ಮನೆ ಬದಲಾವಣೆ ಆಗ್ತಕ್ಕಂಥದ್ದು ಸಂಭವ. ಅಂದರೆ ಯಾವುದೇ ರೀತಿಯಲ್ಲಿ ಬಾಡಿಗೆ ಮನೇಲಿದ್ದರೆ ಬೇರೆ ಮನೆಗೆ ಹೋಗ್ತೀರಾ, ಅಥವಾ ಮನೆಯಿಂದ ನಿಮಗೆ ಸರಿ ಬರಲಿಲ್ಲ ಅಂತ ಮನೆ ಬಿಟ್ಟು ಬೇರೆ ಮನೆಯನ್ನು ಮಾಡ್ತಕ್ಕಂಥದ್ದು, ಹೀಗೆ ಆಗ್ತಕ್ಕಂಥದ್ದು. ಸ್ವಲ್ಪ ನೀವು ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಮನಸ್ಸಿಗೆ ತುಂಬ ಹಿಂಸೆ ಆಗುತ್ತೆ. ಈ ಶನಿಯ 8ನೇ ಮನೆ, ರಾಹುವಿನ 7ನೇ ಮನೆ ನಿಮಗೇನಾಗುತ್ತೆ, ಮನಸ್ಸಿಗೆ ತುಂಬ ಹಿಂಸೆ ಆಗೋದ್ರಿಂದ ಅದನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ಧ್ಯಾನ ಮಾಡೋದು ಒಳ್ಳೆಯದು. ಧ್ಯಾನ ಮಾಡೋದು ಅಂತಂದರೆ ಸುಮ್ಮನೆ ತೆಪ್ಪಗೆ 15 ನಿಮಿಷ ಕೂತ್ಕೊಂಡ್ಬಿಡಿ. ನಿಮ್ಮ ಉಸಿರಾಟದ ಕಡೆ ಗಮನವನ್ನು ಹರಿಸ್ತಾ ಇದ್ದರೆ ಖಂಡಿತ ಎಷ್ಟೋ ಒಂದು ಮನಸ್ಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆಮೇಲೆ ನೀವು ನೋಡಿ, ಯಾವುದೋ ಈಗ ಒಂದು ಮನೆ ಕಟ್ತಾ ಇರ್ತೀರಾ, ಅದಕ್ಕೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನು ಸರಿಯಾಗಿ ಫಾಲೋ ಮಾಡಿರಲ್ಲ, ಸರ್ಕಾರಕ್ಕೆ ಪೆನಾಲ್ಟಿ ಕಟ್ಟಬೇಕಾಗಿ ಬರುತ್ತೆ. ಇದೆಲ್ಲ ನಿಮಗೆ ಆಗುವಂಥ ಚಾನ್ಸಸ್ ಇದೆ. ಅದಕ್ಕೆ ಹಾಗಾಗಿ ಸ್ವಲ್ಪ ಯಾವುದೇ ಕೆಲಸ ಮಾಡಬೇಕಾದ್ರೂ ಸರ್ಕಾರದ್ದೇನಿರುತ್ತೆ ಅದನ್ನು ಮೊದಲು ಮಾಡಿ ಮುಗಿಸಿ ನಂತರ ಅದನ್ನು ಮುಂದುವರಿಯಿರಿ. ಇಲ್ಲದೆ ಹೋದರೆ ನೀವು 1-2 ಕಟ್ಟಬೇಕಾಗಿ ಬರ್ತಕ್ಕಂಥದ್ದು ಆಗುತ್ತೆ.